ದೇಶದಲ್ಲಿಯೇ ಅತಿ ದೂರದ ರೋಪ್ವೇ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನಲ್ಲಿ ನಿರ್ಮಾಣವಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಹೊಸ ಗರಿ ಮೂಡಲಿದೆ. ಸದ್ಯವೇ ಈ ರೋಪ್ವೇ ಲೋಕಾರ್ಪಣೆಗೊಳ್ಳಲಿದೆ ಎಂದು ತಿಳಿದು ಬಂದಿದೆ. ದೇಶದಲ್ಲಿ ಈಗಾಗಲೇ ಶಿಮ್ಲಾ ಕುಪರಿ ಎಂಬಲ್ಲಿ 110 ಮೀಟರ್ ದೂರದ ರೋಪ್ವೇ ಇದೆ. ಆದರೆ ಈಗ ಜೊಯ್ಡಾ ತಾಲೂಕಿನ ಗಣೇಶಗುಡಿಯ ವಿಸ್ಲಿಂಗ್ ವುಡ್ ಎಂಬಲ್ಲಿ 480 ಮೀಟರ್ ದೂರದ ರೋಪ್ವೇಗೆ ಚಾಲನೆ ನೀಡಲಾಗಿದ್ದು ಸದ್ಯದಲ್ಲಿಯೇ ಕಾಮಗಾರಿ ನಡೆದು ಜಿಲ್ಲೆಯ ಪ್ರವಾಸೋದ್ಯಮದ ಖ್ಯಾತಿಗೆ ಇನ್ನೊಂದು ಮೈಲಿಗಲ್ಲು ಸ್ಥಾಪನೆಯಾಗಲಿದೆ. ಸದ್ಯದಲ್ಲಿಯೇ ಈ ರೋಪ್ವೇ ಕಾಮಗಾರಿ ಪೂರ್ಣಗೊಂಡು ಪ್ರವಾಸೋದ್ಯಮ ಸಚಿವರು ಅದನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ರೋಪ್ವೇ ನಿರ್ಮಾಣದ ಕಾಮಗಾರಿಯನ್ನ ಪೂನಾ ಮೂಲದ ಖ್ಯಾತ ಕಂಪನಿಗೆ ನೀಡಲಾಗಿದ್ದು ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿ 5 ರಿಂದ 6 ತಿಂಗಳು ಕಳೆದಿದ್ದು ಅದಕ್ಕಾಗಿ ಸುಮಾರು 80 ಲಕ್ಷ ರೂಪಾಯಿಗಿಂತಲೂ ಹೆಚ್ಚು ಖರ್ಚಾಗಿದೆ ಎನ್ನಲಾಗಿದೆ. ಇದು ಪೂರ್ಣಗೊಂಡ ನಂತರ ದೇಶದ ಪ್ರಥಮ ಕ್ರಮಾಂಕದ ರೋಪ್ವೇ ಆಗಲಿದ್ದು ಪ್ರವಾಸಿಗರ ಆಕರ್ಷಣೀಯ ಕೇಂದ್ರ ಬಿಂದು ಆಗಲಿದೆ ಎಂಬ ವಿಶ್ವಾಸವನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. आपलं रोलर कोस्टर झिपलाईन आहे, इंडियामध्ये स्टॉप आहे, 480 मीटर्स आहे लेंथ आहे हे आपल्या इंडियामध्ये कोणत्याही प्लेस मध्ये नाही. जोडा तालुक्यामध्ये विजलिंग वुड्स मध्ये आपण केलं. हे करण्यासाठी आम्हाला 4-5 मंथ्स लागलेत आणि हे आता स्टार्ट नाही अजूनपर्यंत. त्याचं फुल्ली हार्नेस वगैरे आउट ऑफ कंट्री वरून मागवलेत आहे. ऑन द वे आहे, येत आहे आणि ते विजलिंग वुड्स मध्ये आहे सर. शिमला मध्ये आहे, 100 मीटर्स आहे ते. असं सर अडचण वगैरे तर काही नाही आली सर. आमची परमिशन दिली आम्हाला. परमिशन दिल्यानंतर सगळं काय झालंय. ನೈಸರ್ಗಿಕ ಸೌಂದರ್ಯದಿಂದಾಗಿ ಖ್ಯಾತಿ ಗಳಿಸಿರುವ ಜೊಯ್ಡಾ ತಾಲೂಕ್ ಕ್ಯಾನೋಪಿ ವಾಕ್ ರೋಪ್ವೇದಿಂದಾಗಿ ಹೆಚ್ಚಿನ ಪ್ರವಾಸಿಗರನ್ನ ಸೆಳೆದು ಪ್ರವಾಸೋದ್ಯಮಕ್ಕೆ ಹೊಸ ಚೈತನ್ಯವನ್ನೇ ನೀಡಲಿದೆ ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ಬಗ್ಗೆ ಮಾತನಾಡಿರುವ ಸ್ಥಳೀಯರಾದ ನಿಖಿಲ್ ಅಸೂಕರ್, ಗಣೇಶಗುಡಿಯಲ್ಲಿ ದೇಶದ ಮೊದಲ ಕ್ರಮಾಂಕದ ರೋಪ್ವೇ ಆಗುತ್ತಿರುವುದು ಹೆಮ್ಮೆಯ ವಿಷಯ. ಈ ಹಿಂದೆ ಶಿಮ್ಲಾದಲ್ಲಿ 110 ಮೀಟರ್ ರೋಪ್ವೇ ಇದ್ರೆ ಇಲ್ಲಿರುವ ರೋಪ್ವೇ 480 ಮೀಟರ್ ಆಗಿದ್ದು ದೇಶದಲ್ಲಿಯೇ ಅತಿ ದೂರದ ರೋಪ್ವೇ ಆಗಿದೆ. ಇದು ಪ್ರವಾಸಿಗರಿಗೆ ಹೊಸ ಕೊಡುಗೆಯಾಗಿದ್ದು ಭವಿಷ್ಯದಲ್ಲಿ ಜೊಯ್ಡಾ ಪ್ರವಾಸಿಗ ಕೇಂದ್ರ ಬಿಂದು ಆಗಲಿದೆ. ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಹೊಸ ರೂಪ ಬರಲಿದ್ದು ದೇಶದಾದ್ಯಂತ ಪ್ರವಾಸಿಗರನ್ನ ಈ ರೋಪ್ವೇ ಸೆಳೆಯಲಿದೆ ಎನ್ನುತ್ತಾರೆ. या ठिकाणी जो रोपवे आहे तो बघू शकता तुम्ही. हा इंडियामध्ये इतका लांब म्हणजे कारवार डिस्ट्रिक्ट मध्ये जोडा तालुक्यामधील गणेशगुडी येथील विजलिंग वुड इथे बांधण्यात आलेला आहे आणि हा जो पूर्ण रोपवे हा 400 मीटरचा आहे. हा तुम्हाला इंडियामध्ये शिमला या ठिकाणी 110 मीटरचा एक बांधलेला आहे. त्यानंतर सर्वात मोठा म्हणून इंडियामध्ये नोंद होणार आहे याची सर्वात मोठा असा. आणि हा बनवण्यासाठी जवळजवळ 5 ते 6 महिने लागलेले कालावधी आणि हा लवकर आता सुरू होणार आहे. आणि हा सुरू झाल्यानंतर पर्यटकांना हा केंद्रबिंदू बनणार आहे. कारण जोडा तालुक्यातील गणेशगुडी येथे अनेक पर्यटक अनेक रिसॉर्ट असल्यामुळे पर्यटक या ठिकाणी येतात आणि त्यात असा इंडियामधला प्रथमतः बांधलेला रोपवे बघायला मिळणार आहे. यापुढे आता पर्यटकांना असं बघायला मिळणार आहे आणि याची सुरुवात लवकरच होणार आहे.